ಹಾಯ್ ಹಾಲ್ ಎರಡು ಆಲೂಗಡ್ಡೆ ಇದ್ದರೆ ಸಾಕು. ಒಂದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಏನಾದರೂ ಒಂದು ಒಳ್ಳೆ ರೆಸಿಪಿ ಏನಾದ್ರು ರೆಡಿ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ದೊಡ್ಡವ್ರವ್ರು ಕೂಡ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಟೈಮು ಇಲ್ಲಾಂದರೆ ಯಾರಾದರೂ ಬಂದಾಗ ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಆದರೆ ನಾನು ಆಲೂಗಡ್ಡೆಯನ್ನು ಬೇಯಿಸ್ಬಿಟ್ಟು ಈ ಥರ ತುರಿದು ಇರುತ್ತಲ್ಲ ಅದರಲ್ಲಿ ತುರ್ಕೊಂಡು ಇಕ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಸ್ಮ್ಯಾಶ್ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ, ಬಟ್ ಇದರಲ್ಲಿ ಈ ಥರ ಮಾಡ್ಕೊಳ್ಳಿ, ಎಲ್ಲ ಫುಲ್ ಒಂದೇ ಥರ ಸ್ಮ್ಯಾಶ್ ಆಗುತ್ತೆ. ನಾನು ನಾಲ್ಕು ತೊಗೊಂಡಿದ್ದೀನಿ. ನೋಡ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀವು ದೊಡ್ಡದಾದರೆ ಒಂದು 2 ತೊಗೊಳ್ಳಿ, ಇಲ್ಲಾಂದರೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈ ಥರ ತುಳಿದುಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಂಬಿಟ್ಟು ಒಂದು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಮಾಮೂಲಿ ನಾವು ಅವಲಕ್ಕಿ ಚಿತ್ರಾನ್ನ ಥರ ಮಾಡ್ತೀವಲ್ಲ ಅದರದ್ದು ಮಾಮೂಲಿ ಬೇರೆದು ಪೇಪರ್ ಥರ ಬರುತ್ತಲ್ಲ ಅದಾದರೆ ಹಂಗೆ ಹಾಕ್ಕೋಬೋದು. ಬಟ್ ಇದು ಮಿಕ್ಸಿಗೆ ಹಾಕ್ಕೊಂಡು ತರಿಗಿರಬೇಕು, ಜಾಸ್ತಿ ನುಣ್ಣಗೇನು ಬೇಕಾಗಿಲ್ಲ. ತರಿಗಿದ್ರೆ ಸಾಕಾಗುತ್ತೆ. ನಾವು ತುರ್ಕೊಂಡು ಇಕ್ಕೊಂಡಿದ್ವಲ್ಲ ಆಲೂಗಡ್ಡೆನ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. 1 ಕಪ್ ಆಗೋಷ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 3/4 ಕಪ್ ಆಗೋಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು 3/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಾನು ಬೆಳ್ಳುಳ್ಳಿನ ಒಂದು 8ರಿಂದ 10 ಎಸಲಷ್ಟು ಬೆಳ್ಳುಳ್ಳಿನ ತುರಿದ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರು, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು, ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಚಾಟ್ ಮಸಾಲ ಇಲ್ದಿರ ಇದ್ದರೆ ನೀವು ಗರಂ ಮಸಾಲನೇ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಕ್ಕಳೇನಾದರೂ ಸ್ಕೂಲಿಂದ ಬಂದಾಗ, ಇಲ್ಲಾಂದರೆ ಯಾರಾದರೂ ಬಂದಾಗ ಏನಾದರೂ ಮಾಡ್ಕೋಬೇಕು ಅಂದರೆ, ಇಲ್ಲಾಂದರೆ ವೆರೈಟಿಗೆ ಏನಾದ್ರು ತಿನ್ನಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ರೌಂಡ್ಗೆ ಬಾಲ್ ಥರ ಮಾಡ್ಕೊಂಬಿಟ್ಟು ಸೈಡ್ಗೆ ಇಟ್ಕೊಂಬಿಡೋಣ. ಬೇಗ ಆಗುತ್ತೆ. ಈ ಥರ ಬಾಲ್ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಬೇಗ ಆಗುತ್ತೆ. ಇದು ಎಲ್ಲ ಒಂದೇ ಶೇಪಲ್ಲಿ ನಮ್ಗೆ ಯಾವ ಥರ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಒಂದೇ ಶೇಪು ಅಂತೇನಿಲ್ಲ, ನಮಗೆ ಯಾವ ಥರ ಬೇಕು ಅಂದ್ರೂ ಮಾಡ್ಕೋಬೋದು. ಸ್ಕ್ವೇರ್ ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಮಾಮೂಲಿ ಮಕ್ಕಳಿಗೆ ಏನಾದರೂ ಇಷ್ಟ ಆಗುತ್ತೆ ಅಂದ್ಬಿಟ್ಟಂದರೆ ಕುರುಕುರಿ ಥರ ಬರುತ್ತಲ್ಲ ಆ ಥರ ಕೂಡ ಏನಾದರೂ ಮಾಡ್ಕೋಬೋದು. ಬಟ್ ಇದೆಲ್ಲ ಎಲ್ಲ ರೌಂಡ್ ಮಾಡ್ಕೊಂಡ್ಬಿಟ್ಮೇಲೆ ಇದನ್ನು ಒಂದು ಕೈಯಲ್ಲಿ ತೊಗೊಂಬಿಟ್ಟು ಇದನ್ನು ಘಾಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ರೌಂಡ್ ಥರ ಈ ಥರ ಶೇಪ್ ಅನ್ನೋದು ರೆಡಿ ಆಗುತ್ತೆ. ನಾವು ವಡೆ ಹಾಕ್ತೀವಲ್ಲ ಆ ಥರ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಇಲ್ಲ ನಿಮ್ಗೆ ಬೇರೆ ಶೇಪ್ ಬೇಕು ಅಂದರೆ ಕೂಡ ಆರಾಮಾಗಿ ಮಾಡ್ಕೋಬೋದು. ನಾನು ಎಲ್ಲ ಇದೇ ಥರ ಶೇಪ್ ಮಾಡಿಕೊಂಡು ಅದನ್ನು ಇಟ್ಕೊಂಡಿದ್ದೀನಿ. ಏನಿಲ್ಲ, ಈ ಥರ ಕೈಯಲ್ಲಿ ನೋಡಿ ರೌಂಡ್ ಮಾಡ್ಕೊಂಡಿದ್ವಲ್ಲ ಈ ಥರ ಒತ್ತಿದ್ರೆ ಸಾಕಾಗುತ್ತೆ, ನೀಟಾಗಿ ಬಂದುಬಿಡುತ್ತೆ. ಆಲೂಗಡ್ಡೆ ಎಲ್ಲ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಆ ಥರ ತುಂಬಾ ಚೆನ್ನಾಗಿ ಬರುತ್ತೆ ಅದು. ಮತ್ತು ಒಂದು ಬೌಲ್ ತೊಗೊಂಬಿಟ್ಟು 1.5 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಬೈಂಡಿಂಗ್ ಮಾಡಬೇಕಾಗುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡ್ಬೋದು. ನೀವು ಇನ್ ಕೇಸ್ ನಿಮ್ಗೇನಾದರೂ ಕಾರ್ನ್ಫ್ಲೋರ್ ಇದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಕಡಲೆ ಹಿಟ್ಟಿದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಮೈದಾ ಇದ್ರೂ ಕೂಡ ಹಾಕ್ಕೋಬೋದು. 3ರಲ್ಲಿ ಯಾವುದಾದ್ರೂ ಆಪ್ಷನಲ್ಲಿ ಯಾವುದಾದ್ರೂ ಸೇರಿಸ್ಕೋಬೋದು. ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಥರ ಅದು ಬೈಂಡಿಂಗ್ನ ಮಾಡ್ಕೋತೀವಲ್ಲ ಅಲ್ಲರೂ ಒಂದು ಸ್ವಲ್ಪ ನೀರು ಥರ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನೋಡಿ ಈ ಥರ ಇರಬೇಕು. ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಮತ್ತು ಇನ್ನೊಂದು ಪ್ಲೇಟ್ ತೊಗೊಂಡು ನಾವು ಬ್ರೆಡ್ ಬರುತ್ತಲ್ಲ ಅದನ್ನು ಬಿಸಿಲಿಗೆ ಒಂದು 1/2 ಅವರ್ ಇಟ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ನಾವು ತರಿಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಕೂಡ ಆರಾಮಾಗಿ ಹಾಕ್ಕೋಬೋದು. ನಾನು ಆ ಥರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ರೌಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಅದರಲ್ಲಿ ನಾವು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮೈದಾನ ಅದರಲ್ಲಿ ಡಿಪ್ ಮಾಡಿಬಿಟ್ಟು ನಾವು ಈ ಬ್ರೆಡ್ ಕ್ರಮ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಅಪ್ಲೈ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ನಾವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಆಲೂಗಡ್ಡೆ ಮಿಶ್ರಣ ಮಾಡ್ಕೊಂಡ್ರೆ ಯಾವಾಗ ನಾವು ರೆಡಿ ಬೇಕು ಅಂದರೆ ಕೂಡ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಅವಾಗ ಮಾಡ್ಕೊಂಡು ತಿನ್ಕೋಬೋದು. ಇದೆಲ್ಲ ನೀಟಾಗಿ ಹಾಕ್ಕೊಂಡ್ಮೇಲೆ ಫ್ರಿಜ್ಜಲ್ಲಿ ಒಂದು 1/4 ಗಂಟೆ ಟೈಮ್ ಇದ್ದರೆ ಒಂದು 1/2 ಅವರ್ ಇಟ್ಬಿಡಿ. ನಾನು 1/2 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಮತ್ತು ಸ್ಟವ್ ಮೇಲೆ ಡೀಪ್ ಫ್ರೈಗೆ ಆಯಿಲ್ ಇಟ್ಮೇಲೆ ಅದನ್ನು ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಆಯಿಲ್ ಅನ್ನೋದು ಮತ್ತು ಒಂದೊಂದೇ ಬಿಟ್ಕೋಬೇಕು, ಜಾಸ್ತಿನೂ ಹಾಕಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಕಟ್ಲೆಟ್ ಅನ್ನೋದು. ಒಂದು ಸತಿ ಟ್ರೈ ಮಾಡಿ ಆಲೂಗಡ್ಡೆಯಿಂದ. ಇಲ್ಲ ನಮಗೆ ಈ ಥರ ಡೀಪ್ ಫ್ರೈ ಬೇಡ, ಶಾಲು ಫ್ರೈ ಬೇಕು ಅಂದರೆ ನೀವು ಬ್ರೆಡ್ ಅನ್ನೋದಿತ್ತಲ್ಲ ಅದನ್ನು ಅಪ್ಲೈ ಮಾಡಬೇಡಿ. ಹಾಗೆ ನಾವು ಆಲೂಗಡ್ಡೆ ನಾವು ಇದು ಮಾಡ್ಕೊಂಡಿದ್ವಲ್ಲ ಪ್ರೆಸ್ ಮಾಡ್ಕೊಂಡ್ವಿ ಹಂಗೆ ಶಾಲು ಫ್ರೈ ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಳೋಂಗಿದ್ರೆ ಮಾತ್ರ ಬ್ರೆಡ್ಡಿಂದು ಪೌಡ್ರ್ ಅನ್ನೋದು ಮಾತ್ರ ಹಾಕ್ಕೊಳ್ಳಿ. ನಾವೇನಾದ್ರು ಸ್ಟೋರ್ ಮಾಡ್ಕೋಬೇಕು ಅಂದ್ರೇನು ಅಷ್ಟೇ ಬ್ರೆಡ್ ಕ್ರಮ್ಸ್ ಅನ್ನೋದು ಹಾಕ್ಕೋಬೇಡಿ. ಒಂದೊಂದೇ ಈ ಥರ ಬಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದ್ರು ಬಂದಾಗ ಇಲ್ಲಾಂದರೆ ಮಕ್ಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದಾಗ, ಇಲ್ಲಾಂದರೆ ನಾವೇ ಏನಾದರೂ ತಿನ್ನಬೇಕು ವೆರೈಟಿಗೆ ಏನಾದರೂ ಇಲ್ಲ ಅಂದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ನೋಡ್ತಾ ಇದ್ದರೆ ತಿನ್ಬೇಕು ಅನಿಸುತ್ತಲ್ಲ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ.
ಒಂದ್ಸತಿ ಟ್ರೈ ಮಾಡಿ. ತುಂಬಾ ಈಸಿಗೆ ಮಾಡ್ಕೊಂಬಿಡ್ಬೋದು. ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಈ ಥರ ಆಲೂಗಡ್ಡೆಯಲ್ಲಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಆರಾಮಾಗಿ ಒಂದು ವಾರ ಇಲ್ಲ 10 ಡೇಸ್ ಆರಾಮಾಗಿ ಸ್ಟೋರ್ ಮಾಡ್ಕೊಂಬಿಡ್ಬೋದು. ಹಾಕ್ಕೊಳ್ಳೋವಾಗ ಮಾತ್ರ ಈರುಳ್ಳಿನ ಮಾತ್ರ ಆವಾಗ ಸೇರಿಸ್ಕೊಳ್ಳಿ. ಈರುಳ್ಳಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೋಬೇಡಿ. ಈರುಳ್ಳಿನೂ ಅಷ್ಟೇ, ಬ್ರೆಡ್ ಕ್ರಮ್ಸ್ ಅಷ್ಟೇ, ಅವೆರಡು ಮಾತ್ರ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೋಬೇಡಿ. ಹಂಗೆ ಸ್ಟೋರ್ ಮಾಡಿಕೊಂಡು ನಾವು ಹಾಕ್ಕೊಳ್ಳೋವಾಗ ಮಾತ್ರ ಹಾಕ್ಕೋಬೋದು. ಇಲ್ಲಾಂದರೆ ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡು ಕೂಡ ಹಾಗೇನೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇದು ಈವ್ನಿಂಗ್ ಟೈಮ್ ಕಾಫಿ ಇಲ್ಲಾಂದರೆ ಟೀ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗೈತೆ, ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ನಿಮಗೆ ಇನ್ ಕೇಸ್ ನಮಗೆ ಆಯಿಲ್ ಡೀಪ್ ಫ್ರೈ ಮಾಡೋದು ಬೇಡ ಅಂದರೆ ಶಾಲು ಫ್ರೈ ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಹಂಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ರೆಸಿಪಿ ಒಂದು ಸ್ವಲ್ಪ ಅದು ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಡಿ. ಯಾಕಂದರೆ ಅವ್ರಿಗೆ ಆ ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ತಗೊಳ್ಳೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.